Okay, let's go. ಗೈಸ್, ಬೆಳಗ್ಗೆ ಬೇಗ ಎಬ್ಸಿ ರೆಡಿ ಮಾಡಿಸಿದ್ದಾರೆ ನನ್ನ. ಏನಕ್ಕೆ ಅಂದರೆ ಇವತ್ತು ಇಲ್ಲೊಂದು ತಿಂಡಿ ಕೊಡಬೇಕಿತ್ತು, ಅದಕ್ಕೆ ಹೋಗು ಕೊಟ್ಬಿಟ್ಟು ಬಾ ಅಂತ ಎಬ್ಸಿ ಕಳಿಸಿದ್ದಾರೆ. ಸೊ ಈಗ ನಾನು ತಿಂಡಿ ಕೊಟ್ಬಿಟ್ಟು ಮನೆಗೆ ಹೋಗ್ತಿದ್ದೀನಿ. ನಾನು ಮನೆಗೆ ಹೋಗಿ ನಾನು ರೆಡಿಯಾಗಿ ಇವತ್ತು ಹಾಸನ ಹೋಗಬೇಕು, ಏನೋ ಪ್ಲ್ಯಾನ್ ಇದೆ. ಸೊ ಹೇಳ್ತೀನಿ ಏನು ಅಂತ. ಸೊ ಮೊದಲು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಗಾಯ್ಸ್, ಇವಾಗ ಬಂದಿದ್ದೀನಿ ಮನೆಗೆ. ಈಗ ತಿಂಡಿ ತಿನ್ಕೊಂಡು ನಾನು ರೆಡಿ ಆಗಿಬಿಟ್ಟು ಹಾಸನ ಏನು ಪ್ಲ್ಯಾನ್ ಅಂತ ಅಮ್ಮ ಹೇಳ್ತಮ್ಮ. ಏನು ಪ್ಲ್ಯಾನ್ ಹೇಳ. ಎಲ್ಲ ನಿನ್ ಪ್ಲ್ಯಾನ್ ಅಲ್ಲ, ನಂದು. ಆಮೇಲೆ ಏನಾಯ್ತು ಗೊತ್ತಾ ಗೈಸ್, ಏನಾಯ್ತು ಗೊತ್ತಾ, ಈಗ ನಾನು ಅಲ್ಲಿ ಬರುವಾಗ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಸ್ಕೂಲ್ಗೆ ಒಂದು ಯಾವುದೋ ಸಣ್ಣ ಹುಡುಗಿ ಯೂನಿಫಾರ್ಮ್ ಹಾಕೊಂಡು ನಿಂತಿತ್ತು. 9:15 ಅಲ್ವಾ. ನಾನು ಆ ಹುಡುಗಿ ನನ್ನ ನೋಡ್ತು, ನಾನೇ ಕೇಳ್ದೆ ಕಣಮ್ಮ ಅವಳನ್ನ, ಪುಟಿ ಬರ್ತೀಯಾ, ಅಲ್ಲಿಗೆ ಬಿಟ್ಕೊಡ್ತೀನಿ ಬಾ ಅಂತ ಅಂದೆ ನಾನು. ಅದಕ್ಕೆ ಬರೋಕ್ಲ ಅಂತ ಅಂತು, ಬಾ ನಮ್ದು ಅಲ್ಲೇನೆ ಮನೆ ಬಿಟ್ಕೊಡ್ತೀನಿ ಅಂತ ಅಂದೆ. ಅದಕ್ಕೆ ಆಮೇಲೆ ಬಂತು, ಕೂತ್ಕಂತು. ನಾನು ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಹಾಯ್ ಅನ್ನೋ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಹಾಯ್ ಅನ್ನೋ ಅಂತ ಅಂದೆ. ಅನ್ನಲ್ಲ ಅಂತ ಅಂತು ಕಣಮ್ಮ. ಎಷ್ಟು 2ನೇ ಕ್ಲಾಸ್ ಹುಡುಗಿ. ನಾನು ಕೇಳ್ದೆ, ಯಾಕೆ ನಿಮ್ಮ ಮನೇಲೆಲ್ಲ ಹಿಂಗೆಲ್ಲ ಹತ್ಬೇಡ ಅಂತ ಹೇಳಿದಾರ ಬೇರೆಯವ್ರ ಗಾಡಿನ ಅಂತ. ಇಲ್ಲ, ನಾನು ಹಂಗೆಲ್ಲ ಹತ್ತಲ್ಲ ಅಂತ ಅಂತು. 2ನೇ ಕ್ಲಾಸ್ ಹುಡುಗಿಗೆ ಎಷ್ಟು ಈಗಲೇ ಹಿಂಗ್ ಬೇರೆಯವ್ರ ಗಾಡಿ ಹತ್ಬಾರ್ದು ಅಂತಿದೆ. ನಮ್ಗೆ ಅವಾಗ ಅದೆಲ್ಲ ಇರ್ಲಿಲ್ಲ. ಹಣ ಬಿಡ್ತೀರಾ ನಡ್ರಿ, ನಿಮ್ ಗಾಡಿಲೇ ಬರ್ತೀನಿ ಅಂತ ಬರ್ತಿದ್ವು ನಾವು. ಜನ್ಮಕ್ಕೆ ಹೋಗೋ ಕ್ರೇಜಿನಪ್ಪ ಹುಡುಗಿ. ಆಮೇಲೆ ನಮ್ದು ಇಲ್ಲೇ ಮನೆ, ಸ್ಕೂಲ್ ಹತ್ರನೇ ಮನೆ ಇರೋದು. ಅಲ್ಲ ಹುಡುಗಿ ಅಲ್ಲೇ ಊರ್ ಮುಂದೆನೆ ಹೇಳ್ಕಂತು. ನಾನು ಏನಕ್ಕೆ ಬಾ ಅಲ್ಲೇ ಹೋಗ್ತೀನಿ ಅನ್ನೋ. ಇಲ್ಲೋ ಬುಡಿ, ನಾನು ಪೆನ್ ತಗೋಬೇಕು ಅಂತ ಎಲ್ಲಿ ಕಿಡ್ನಾಪ್ ಮಾಡ್ಬಿಡ್ತೀನೋ ಅಂತ ಆ ಥರ ಕಾಣಿಸ್ತೀನಿ. ಕಿಡ್ನಾಪ್ ಮಾಡೋ ಅಂತರ ಕಾಣಿಸ್ತಿದ್ದೀನೋ ನಾನು. ಅಮ್ಮ ಹಂಗಲ್ಲ ಪಾಪ, ಸಣ್ಣ ಮಕ್ಕಳಲ್ಲ, ಭಯ. ಅದು ಅಲ್ಲದೆ ಪೆನ್ನು ಅಂದ್ರೆ ಅಂಗಡಿ ಅಲ್ಲೇ ಇದೆಯಲ್ಲ, ಅದೇ ಅವ್ರ ಅಂಗಡಿ ಹತ್ರನೇ ಇಳ್ಕಂತು. ಗೈಸ್, ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ, ಇಂಟ್ರೋ ಕೊಟ್ಟು. ನಾನು ಇವತ್ತು ಈ ಥರ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ವ್ಲಾಗ್ನ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕಂದ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಈ ಇಂಟ್ರೋ ಹೆಂಗಿತ್ತು, ಇದು ಚೆನ್ನಾಗಿದೆಯಾ ಅಥವಾ ಮುಂಚೆ ಹೇಳ್ತಿದ್ನಲ್ಲ, ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್, ಇದು ಚೆನ್ನಾಗಿತ್ತ ಅಂತ ನೀವು ಕಮೆಂಟ್ ಮಾಡಿರಿ. ನೆಕ್ಸ್ಟು ಯಾವ ಥರ ಇಂಟ್ರೋ ಕೊಡಬೇಕು ಅಂತ ನೀವು ಹೇಳಿರಿ. ಚಲೋ, ನಾನು ತಿಂಡಿ ತಿಂದು ರೆಡಿ ಆಗಿದ್ದೀನಿ. ಇನ್ನೇನಿದ್ರು ತಿಂಡಿ ತಿಂದು ಹೊರಡಬೇಕು, ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಲೆಟ್ಸ್ ಗೋ. ಹೀರ್ ಐಸ್ ಆ್ಯಂಡ್ ಕುರ್ಮಾ. ಗೈಸ್, ತಿಂಡಿ ತಿಂದಾಯ್ತು. ಈಗ ಇವತ್ತು ಅಮ್ಮ ಅವರು ಹಾಸನಕ್ಕೆ ಬರ್ತೀನಿ ಅಂತ ಅಂದರು. ತುಂಬ ಕೆಲಸ ಇದೆ ಅಂತ ಅಂದ್ಬಿಟ್ಟು ನನಗೆ ಪಾತ್ರೆ ತೊಳೆಯೋ ಕೆಲಸ ಕೊಟ್ಟಿದ್ದಾರೆ. ನನಗೆ ಬಟ್ಟೆ ಹರವಾಕು ಅಂದ್ರು, ನನಗೆ ಬರಲ್ಲ ಅಂತ ಅಂದ್ಬಿಟ್ಟು ಪಾತ್ರೆ ತೊಳಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಾನು ಪಾತ್ರೆ ತೊಳೆದೇ ಸಿಗ್ತೀನಿ. ಇನ್ನೇನು ಈಗ ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ಪಾತ್ರೆ ತೊಳೆದ್ಬಿಟ್ಟು ಸಿಗ್ತೀನಿ ನಿಮಗೆ. ಗಾಯ್ಸ್, ಎಲ್ಲ ಪಾತ್ರೆ ತೊಳೆದು ಕ್ಲೀನಾಗಿ ತೆಗೆದಿಟ್ಟು ಎಲ್ಲ ಮಾಡ್ಕೊಡ್ತಾ ಇದ್ದೀನಿ. ನಮ್ಮಮ್ಮ ಎಷ್ಟು ಪುಣ್ಯ ಮಾಡಿತ್ತಪ್ಪ. ಅಮ್ಮ ಎಷ್ಟು ಪುಣ್ಯ ಮಾಡಿದೆ ನೋಡಿ, ಎಷ್ಟು ಕ್ಲೀನಾಗಿ ನಿಂಗೆಲ್ಲ. ಅಣ್ಣ ಯಾರಿಗೂ ಬೇಡ, ನಿನಗೆ ಮಾತ್ರ ಬೇಕು ಅಂತಾನೆ ಕಣಮ್ಮ ಈ ಕೆಲಸ ಮಾಡ್ತಾ ಇರೋದು. ನೀ ಖುಷಿ ಆಯ್ತಾ? ಕಣಪ್ಪ, ಸೂಪರ್ ಖುಷಿ. ನಡಿ ಜಗ ಬಿಡು. ನಮ್ಮಮ್ಮ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಇಷ್ಟೊತ್ತವರೆಗೂ ಕುಣಿತಾ ಇತ್ತು, ಹಂಗೆ ನೆಗಿತಾ ಇತ್ತು ಮೇಲೆ. ನೋಡಿ, ಇಷ್ಟು ಕೆಲಸ ಮಾಡಿದ್ರು ಬಿಡೋ ಮಾಡ್ಕೊಟ್ಟಿಯಲ್ಲ ಅನ್ನೋದಿಲ್ಲ. ಏನ್ ಮಹಾ ಮಾಡಿದ್ಯಾ ಅನ್ನೋ ತರ ಹೇಳ್ತಾರೆ. ಎಷ್ಟು ಗೈಸ್, ನಮ್ಗೆ ಈ ಊರಲ್ಲೇನೆ ಇಷ್ಟೊಂದೆಲ್ಲ ಹಾಲು, ಅಲ್ಲೆಲ್ಲ ನಾವು ಪ್ಯಾಕೆಟ್ ಹಾಲು ತಗೊಂಡ್ಬಿಟ್ಟು ಯೂಸ್ ಮಾಡೋದು. ಇಲ್ಲಿ ನೋಡ್ರಿ, ಇದು ಬಾಟ್ಲು
ಅದನ್ನ ಬಿಟ್ಟು ಟೀ ಬೇರೆ ಮಾಡಕ್ ಇಟ್ಟಿದ್ದಾರೆ, ಅಷ್ಟು ಹಾಲಿದೆ. ಜಾಸ್ತಿ ತಗೊಂಡಿದ್ದೆ ಅವತ್ತು. ಏನಕ್ಕೆ? ಅದೇ ಅಕಸ್ಮಾತ್ ಬೆಳಗ್ಗೆ ಕಾಫಿಗಿರ್ಲಿಲ್ಲ, ಒಂದು ಅರ್ಧ ಲೀಟ್ರ್ ಕೊಡಿ ಅಂತ ಮತ್ತೆ ಇವ್ನು 1 ಲೀಟ್ರ್ ಕೊಟ್ಟು ಗೋಪಿ ಹತ್ರ 1 ಲೀಟ್ರ್. ನೀನೇನಾದ್ರು ಹೋದ್ರೆ ಬೇಗ ಕೊಟ್ಗಡ್ಸೋ ಕಾಫಿ ಟೀ ಮಾಡಿ. ಅದೇ ಒಟ್ನಲ್ಲಿ ನಮ್ಗೆ ಏನು ಅಂದ್ರೆ ಊರಲ್ಲಿ ಇದ್ದಾಗಲೇ ಇಷ್ಟೊಂದೆಲ್ಲ ಹಾಲು, ಅಲ್ಲೆಲ್ಲ ಇಷ್ಟೊಂದೆಲ್ಲ ನಾವು ಯೂಸೇ ಮಾಡಲ್ಲ. ಅಲ್ಲೇ ಪ್ಯಾಕೆಟ್ ಹಾಲು ತಗೊಂಡು ಯೂಸ್ ಮಾಡೋದು ನಾವಲ್ಲಿ. ನೀವು ತೊಳಿ ಪಾತ್ರೆ ತೊಳ್ಕೊಟ್ಟಿರೋದಕ್ಕೆ ಕೊಟ್ಟಿರೋದು. ಇಲ್ಲ ಅಂದಿದ್ರೆ ನಮ್ಮಮ್ಮ ನಿನಗೆ ಯಾವನ್ ಮಾಡ್ತಾನೆ ಹೋಗು, ಏನೊಂದು ಕೆಲಸ ಮಾಡಲ್ಲ ಅಂತ ಬೈದಿರೋದು. ಇವತ್ತು ಪಾತ್ರೆ ತೊಳ್ಕೊಟ್ಟಿರೋದಕ್ಕೆ ಕಾಂಪ್ಲಿಮೆಂಟ್ರಿ ಇದು. ಟೀ ಕುಡಿದು ನಾನು ಹೊರಡ್ತೀನಿ. ನಮ್ಮಮ್ಮಂಗೆ ಹೇಳಿದ್ದೀನಿ ಬಾ ಅಂತ. ನಮ್ಮಮ್ಮ ಸ್ವಲ್ಪ ಲೇಟು ಅಂತಿದ್ದಾರೆ. ಹೊರಟ್ರೆ ಇಬ್ಬರು ಒಟ್ಟಿಗೆ ಹೋಗಿ ನೆಕ್ಸ್ಟ್ ಏನು ಕೆಲಸ ಏನು ಅಂತೆಲ್ಲ ನೋಡೋದು. ಗೈಸ್, ಎಷ್ಟೋ ದಿನ ಆದಮೇಲೆ ತೆಗಿತಿರೋದು ಈ ಗಾಡಿನ. ಅಂದರೆ ಲಾಸ್ಟು ನಾನು ಯಾವಾಗ ಊರಿಗೆ ಬಂದೆ ಅವತ್ತೇ ಲಾಸ್ಟು ಇದು ಓಡಿಸಿದ್ದು. ಅದೇ ಯಾವುದೋ ಟ್ರಿಪ್ ಹೋಗಿದ್ವಲ್ಲ ಅವತ್ತೇ ಲಾಸ್ಟು. ಗೈಸ್, ಯಪ್ಪ ಜಸ್ಟ್ ಇವಾಗ ಬಂದು ಮನೆಗೆ ಆಗದೆ ಇನ್ನೇನು 1:45, ಇನ್ನೇನು 2 ಗಂಟೆ. ಸೊ ಬಂದು ಏನು ಮಾಡೋದು ಅಂತ ಗೊತ್ತಿಲ್ಲ. ಸ್ವಲ್ಪ ನಾವು ರೆಡಿ ಮಾಡಬೇಕು, ಇನ್ನೂ ರೆಡಿ ಮಾಡ್ಕೊಳ್ಳೋಣ. ಈಗ ಊಟ ಮಾಡಿ ನೆಕ್ಸ್ಟ್ ಏನೇನು ರೆಡಿ ಮಾಡ್ಕೊಳ್ಳೋದೆಲ್ಲ ನೋಡ್ಕೋಬೇಕು. ಲೆಟ್ಸ್ ಗೋ. ನಮ್ಮಮ್ಮ ನಾನು 2 ದಿನ ಇರಲ್ಲ ಅಂತ ಊಟ ಮಾಡಿಸ್ತಾ ಇದ್ದಾರೆ. ಡೈಲಿ ಮಾಡಿಸ್ತಾರೆ, ಬಟ್ ಇವತ್ತು ಏನ್ ಹೇಳೋಣ, ಆರಾಮಾಗಿ ಹೋಗ್ಬಾ ಅಷ್ಟೇ. ಸದ್ಯಗೆ ಅಂತ ಹೇಳ್ತೀನಿ ನಾನು. ಗೈಸ್, ಹೊರಟಿದ್ದೀನಿ, ರೆಡಿ ಆಗಿದ್ದೀನಿ. ನಮ್ಮಮ್ಮ ಟೀಗೆ ಇಟ್ಟಿದ್ದಾರೆ. ಆಗ್ಲಿಂದ ನಾನು ಏನು ಬೇಡ ನನಗೆ ಅಂತ ಹೇಳ್ತಿದ್ದೀನಿ. ನಮ್ಮಮ್ಮ ತಗೊಂಡೋಗು ಮೊನ್ನೆ ನಮ್ಮಪ್ಪ ಏನೇನೋ ತಂದಿದ್ರು, ಅದನ್ನು ತಗೊಂಡೋಗು, ತಿನ್ಕೊಂಡು ಹೋಗಿ ಅಂತ ಅಂದರು. ಅದೇನೋ ಹಣ್ಣೇನೋ ಕೊಟ್ಟಿದ್ದಾರೆ. ಇವಾಗ ಕುಡಿ, ಆಮೇಲೆ ನಿನ್ನ ಲೇಟು, ಇನ್ನು ಟ್ರೈನಲ್ಲಿ ಹೋದ್ರೆ ಸಿಗುತ್ತೋ ಸಿಗಲ್ವೋ ಅಂತ ಅಂದ್ಬಿಟ್ಟು ಈಗ ಟೀ ಮಾಡ್ತಾ ಇದ್ದಾರೆ. నీ పాదాలకు మూవల్ల నాడుగులు సాగాలమ్మ నీ పెదవుల చిరునవ్వుల్లా. ಬಾಯ್ ಬಾಯ್. ಹಾಂ, ಬರ್ತೀನಿ. ಹಾಂ, ಬಾಯ್. ಲೆಟ್ಸ್ ಗೋ. ಅಂಕಲ್ 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 ಬನ್ನಂತೆ ಕೊಡಿ. ಬಂದ್ ಕೊಡ್ರಿ ನಂಗೆ. ಜಾಂಬನ್ ಹೋಗೋಣ. ತಡಿ, ಅವನೇನೋ ತಿಂತಾನಂತ. वाह क्या लड़का है, वेरी हैंडसम बॉय. ಗೈಸ್, ಮೆಟ್ಲತ್ತಿ ಹೋಗ್ತಾರೆ. ನೋಡು ಅಲ್ಲಿ ಬೇರೆ ಗೈಸ್, ನಾವು ಮಾತಾಡಕ್ ಬಿಡ ಆಯ್ತು ಒಲೆ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ, ಎಲ್ಲಿ ಹೋಗ್ತಾ ಇದೀವಿ? ಮಂತ್ರಾಲಯ. ವಿ ಆರ್ ಗೋಯಿಂಗ್ ಟು ಮಂತ್ರಾಲಯ. ಬಾರಲ್ಲೋ ಮುಖ. ಅದು ಹತ್ತದು. ಶಶಿ, ನೀನೊಂದ್ಸತಿ ಹೇಳ್ಬಿಡು, ಎಲ್ಲೈತಾರದು? ಮಂತ್ರಾಲಯ. ಶಶಿ ಏನೋ ಜಲ ಅಂತ ಇದ್ರಲ್ಲ. జల జల జలజాక్షి మిన 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 మీనాక్షి కమ 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 కమలాక్షి పట 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 పంచరంగి పారే ಕಲೆಕ್ಷನ್. ಏನ್ ಜಲ ಬೆಂಗಳೂರು ಮೆಜೆಸ್ಟಿಕ್ ಅಂಡರ್ ಪಾಸಿಗೆ ಹೋಯ್ತಲ್ಲ ಅದೇ ಹೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ಯಾರು ಉದ್ಧಾರ ಆಗಲ್ಲ. ಎಂತ ನನ್ನ ಮಗ ಅಂದ್ರೆ ಜನರಲ್ ಕೋಚ್ ಅನ್ನೋದು ಗೊತ್ತಿಲ್ದೇನೆ ಸ್ಪೀಕರ್ ತಂದ ಅವನಿಲ್ಲ. ಏನು DJ ಹಾಕ ನಂಗೆ. ಬಿಟ್ಟು ಇನ್ನೇನು ಮಾತಾಡಲ್ಲ. ಗೈಸ್, ಹೊರಟಿದೆ ಟ್ರೈನಿಗೆ ಹಾಸನ್ ಬಿಟ್ಟು. ಅವ್ರೇನು ಹೊಡೆಯಂಗೆ ನೋಡ್ತಾರ. ಏನೋ ಅಪರಾಧ ಮಾಡಿದ್ದೀನಿ ಅನ್ನಂಗೆ.
ಗಾಯ್ಸ್ ನಮ್ಮ ಹತ್ರ ಮುಂಬೈ ಮುಖೇರ್ ಬಂದಿದ್ರು, ಅವ್ರೇನು ದುಡ್ಡು ಕೊಡ್ಲಿಲ್ಲ, ಹೆಂಗೆ ಹೋಗಿದ್ದಾರೆ ಅವರು. ಸಿರಾ ತಕ್ಕಿಸ್ಕೊಂಡ್ರೆ ನಾವು 100 ರೂಪಾಯಿ ಕೊಡ್ತೀವಿ ಅಂತ ಅವ್ರಿಗೆ ಹೇಳೋಣ, ಬರ್ತೀನಿ ನೋಡೋಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಿಮ್ಮ ಹುಡುಗಿ ನೆನಪಿಗ್ಲಿ ಸರಿಯಾ. ಸೊ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ಸ್ನೇಹಿತರೆ ಏನು ಇಲ್ಲೇನು ಮಾತಾಡೋಕ್ಕಾಗಲ್ಲ, ಏನು ಕೇಳಿಸ್ತಿಲ್ಲ ಕರೆಕ್ಟಾಗಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ಬ್ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.